ರಾಷ್ಟ್ರ ರಾಜಕಾರಣ, ರಾಜ್ಯ ರಾಜಕಾರಣ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಂಗತಿಗಳನ್ನು ಮಾತಾಡಬೇಕು. ಅದರಲ್ಲೂ ರಾಜ್ಯ ಸರ್ಕಾರ ಯಾವ ರೀತಿ ಕೇಂದ್ರದ ವಿರುದ್ಧ ತೊಡೆ ತಡ್ತಾ ಇದೆ. ನಾಳೆ ಕೇಂದ್ರದ ವಿರುದ್ಧ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಹಾ ಸಮರ ಶುರುವಾಗ್ತಾ ಇದೆ. ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾರತಮ್ಯ ಮಾಡ್ತಾ ಇದ್ದೀರಿ. ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಕಾಂಗ್ರೆಸ್. ರಾಜ್ಯದ ಪಾಲಿನ ಅನುದಾನ ಏನಿದೆ ಅದನ್ನು ಬಿಡುಗಡೆ ಮಾಡಿ. ಮೊನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಇದರ ಹಿನ್ನೆಲೆಯಲ್ಲಿ ಡಿ.ಕೆ. ಸುರೇಶ್ ಆಡಿದಂಥ ಮಾತುಗಳು ಎಷ್ಟರ ಮಟ್ಟಿಗೆ ನಮಗೆ ಅನ್ಯಾಯ ಆಗ್ತಾ ಇದೆ, ಏನು ಎತ್ತ ಪ್ರತ್ಯೇಕ ರಾಷ್ಟ್ರ, ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಕಿಚ್ಚಚ್ಚಿದೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲೂ ಕೂಡ ಕೆಲ ನಾಯಕರುಗಳು ಬಹಳ ಸಮಯ ಪ್ರಜ್ಞೆಯನ್ನು, ಜೊತೆಗೆ ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು. ಎಕ್ಸಾಂಪಲ್ ಅವಿನಾಶ್ ಖರ್ಗೆ ಅವರು ಮಾತಾಡಿದಂಥ ಮಾತಿದೆಯಲ್ಲ, ಭಾಳ ಅದ್ಭುತವಾದಂಥ ಮಾತನಾಡಿದರು ಅವರು ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ. ಎಷ್ಟರ ಮಟ್ಟಿಗೆ ಅಂತಂತಂದರೆ ಡಿ.ಕೆ. ಸುರೇಶ್ ಅಲ್ಲ, ಯಾವ ಕಾಂಗ್ರೆಸ್ಸಿಗೆ ಹೇಳಿದರೂ ಕೂಡ ನಾನು ಇಂಥ ಮಾತನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಅಂತ ಯಾರೂ ಕೂಡ ಮಾತಾಡಬಾರದು. ಇದು ಯಾರು ನಿಲುವೋ ಏನೋ ಗೊತ್ತಿಲ್ಲ, ಆದರೆ ನನ್ನ ನಿಲುವಿದು ಅನ್ನುವಂಥ ಮಾತು ಇದು ಪ್ರಬುದ್ಧ ರಾಜಕಾರಣ ಅಂತಂತಂದರೆ. ಯಾಕಂದರೆ ಏನಾದರೂ ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈ ರೀತಿ ಮಾತಾಡೋದಂಥ ಮಾತುಗಳು, ಅದು ಸೃಷ್ಟಿ ಮಾಡುವಂಥ ಡ್ಯಾಮೇಜ್ಗಳು, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನಾ ಅದನ್ನು? ಸೊ ಇದೆಲ್ಲದರ ಜೊತೆಗೆ ಜಂತರ್ ಮಂತರ್ನಲ್ಲಿ ನಾಳೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ದೊಡ್ಡ ಸಮರವನ್ನು ಈಗಾಗಲೇ ಘೋಷಣೆ ಮಾಡಿದೆ. ಕೇಂದ್ರದ ವಿರುದ್ಧ ರಾಜ್ಯದ ಸಮರ. ಬೇರೆ ಬೇರೆ ಮಾರ್ಗಗಳಿರಲಿಲ್ಲವಾ ಸಮರ ಸಾರುವಂಥದ್ದು ಒಂದೇನೇನ? ಇವೆಲ್ಲ ಪ್ರಶ್ನೆಗಳು ಅತ್ಯಂತ ಸಹಜವಾಗೇ ಇದೆ. ಆದರೆ ಇದೆಲ್ಲದರ ನಡುವೆ ರಾಜಕೀಯ ಅನ್ನುವಂಥದ್ದು ಇದೆಯಲ್ಲ, ಅದರ ಹಿಂದಿನ ಲೆಕ್ಕಾಚಾರಗಳು ಬೇರೆದ್ದೇ ಇರುತ್ತವೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಡಿ.ಕೆ. ಶಿವಕುಮಾರ್ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ನಾವೆಲ್ಲರಿಗೂ ಕೊಟ್ಟಿದ್ದೀವಿ. ಇವತ್ತು ಬೆಳಗ್ಗೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಎಲ್ಲ MP-ಸ್ಗೂ ರಿಕ್ವೆಸ್ಟ್ ಮಾಡಿದ್ದೀವಿ, ಎಲ್ಲ MLAಸ್ಗೂ ರಿಕ್ವೆಸ್ಟ್ ಮಾಡಿದ್ದೀವಿ. ಎಲ್ಲರಿಗೂ ಕೈ ಮುಗಿದು ನಾನು ಕೇಳ್ತಾ ಇದ್ದೀನಿ, ಆಡಳಿತ ಪಕ್ಷ, ವಿರೋಧ ಪಕ್ಷ, ಇಲ್ಲಿರೋಂಥ 224 ಜನ MLAಗಳು, 75 ಜನ MLCಗಳು, 28 MP, 12 ರಾಜ್ಯಸಭಾ MP ಎಲ್ಲರೂ ಬರಬೇಕು ಇದಕ್ಕೆ ಅಂತೇಳಿ ಎಲ್ಲ ಮಂತ್ರಿಗಳ ಸಮೇತ, ಕೇಂದ್ರ ಸರ್ಕಾರದ ಮಂತ್ರಿಗಳ ಸಮೇತ ನಮ್ರತೆಯಿಂದ ಕೈ ಮುಗಿದು ತಲೆ ಬಾಗಿಸಿ ಕೇಳ್ಕೊಳ್ತಾರೆ. ಕರ್ನಾಟಕದ ಎಲ್ಲ ಜನರ ತೆರಿಗೆ ಅಂತ ಹೇಳಿದ್ರಿ, ನೀವು ಇದೆಲ್ಲ ಪ್ರತಿಭಟನೆ ಮಾಡಿ ಪುನಃ ಏನಾದರೂ ಭೇಟಿಯಾಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋರು ಇದ್ದೀರಾ? ಖಂಡಿತ ಕೇಳ್ತೀವಿ. ನಾನು ಪ್ರೈಮ್ ಮಿನಿಸ್ಟರ್ ಟೈಮ್ ಕೇಳಿದ್ದೀನಿ, ಕೊಡಿ ಸಪ್ರೇಟ್ ಆಗಿ ಅಂತ ಕೇಳಿದ್ದೀನಿ. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಡಿ.ಕೆ. ಕೇಳಿದಾರೆ ಅಂತ, ಯಾರು ಕೊಡಿ ಅಂತ ಕೇಳಿದ್ದಾರೆ. ಕೆಲವು ವಿಚಾರ ಖಂಡಿತ ಕೇಳ್ತೀವಿ. ಫೈನಾನ್ಸ್ ಮಿನಿಸ್ಟರ್ಗೆ ಏನಾದರೂ, ಫೈನಾನ್ಸ್ ಮಿನಿಸ್ಟರ್ಗೂ ಕೇಳ್ತೀವಿ. ಪ್ರತಿಭಟನೆ ಆದ್ಮೇಲೆ ತಪ್ಪೇನಿದೆ ಕೇಳ್ತೀವಿ, ನೋಡೋಣ. ಟೈಮ್ಸ್ ನೋಡೋಣ, ನಡೆಯೋದೋ ಅಪಾಯಿಂಟ್ಮೆಂಟ್ ಎಲ್ಲ ನಾವು ಮಾಡ್ತೀವಿ. ಇನ್ನೊಮ್ಮೆ ಪ್ರಧಾನಿಗಳ ಭೇಟಿಗೆ ಏನಾದ್ರು ಸಮಯ ಕೇಳ್ತೀರಾ? ಖಂಡಿತ ಕೇಳ್ತೀವಿ. ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ದೆಹಲಿಯಿಂದ. ಹರೀಶ್, ಈಗ ನಾಳೆಗೆ ಯಾವ ರೀತಿ ಸಜ್ಜಾಗ್ತಾ ಇದೆ, ಜೊತೆಗೆ ಯಾವ ರೀತಿ ಸಿದ್ಧತೆಗಳಾಗ್ತಾ ಇವೆ, ಯಾವ್ಯಾವ ನಾಯಕರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಏನು ಹೇಳ್ತೀರಿ? ಈ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಇಡೀ ರಾಜ್ಯ ಸರ್ಕಾರ ದೆಹಲಿಗೆ ಬಂದು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಿರೋದನ್ನ ನಾವು ಗಮನಿಸಬಹುದು. ನಾಳೆ ಜಂತರ್ ಮಂತರ್ನಲ್ಲಿ ಕರ್ನಾಟಕದ ಎಲ್ಲ ಸಚಿವರು, ಸಿದ್ದರಾಮಯ್ಯ CM ಸೇರಿದಂತೆ DCM ಸೇರಿದಂತೆ ಶಾಸಕರು ಎಲ್ಲರೂ ಕೂಡ ಇಲ್ಲಿ ಬಂದು ಭಾಗವಹಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಾ ಪ್ರತಿಭಟನೆ ನಡೆಯುವಂತಹ ಸ್ಥಳದಲ್ಲಿದ್ದೇನೆ. ಜಂತರ್ ಮಂತರ್, ದೆಹಲಿಯ ಕೇಂದ್ರ ಭಾಗ ಆಗಿರ್ತಕ್ಕಂಥ ಜಂತರ್ ಮಂತರ್ನಲ್ಲಿ ಈ ಒಂದು ಪ್ರತಿಭಟನೆ ನಡೆಸಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ. ನೋಡಬಹುದು, ಪೊಲೀಸರು ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ. ಅಂದ್ರೆ ಈ ಬ್ಯಾರಿಕೇಡ್ ನ ಒಳಗೆ ಪ್ರತಿಭಟನೆಯನ್ನ ಮಾಡಬೇಕಾಗತ್ತೆ. ಇನ್ನೊಂದ್ ಕಡೆ ನೋಡಬಹುದು, ಸ್ಟೇಜ್ ಮಾಡ್ಲಿಕ್ಕೆ ಕೂಡ ತಯಾರಿ ನಡೀತಾ ಇದೆ. ಪ್ರಧಾನಿ DCM ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ರಾತ್ರಿ ಇದೇ ಜಂತರ್ ಮಂತರ್ಗೆ ಬಂದಿದ್ರು. ನೇರವಾಗಿ ಬೆಂಗಳೂರಿಂದ ಬಂದಂತ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಜಂತರ್ ಮಂತರ್ಗೆ ಬಂದು ಇಲ್ಲಿ ಯಾವ ರೀತಿ ತಯಾರಿ ನಡೀತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಪರಿಶೀಲನೆ ನಡೆಸಿದ್ರು. ಅವ್ರ ಜೊತೆಗೆ ಡಿ.ಕೆ. ಸುರೇಶ್ ಅವರು ಕೂಡ ಬಂದಿದ್ರು. ಮುಖ್ಯವಾಗಿ ದೆಹಲಿಯಲ್ಲಿ ಇವತ್ತು ಅನೇಕ ಎಲ್ಲ ಶಾಸಕರುಗಳು ಬರ್ತಾ ಇದ್ದಾರೆ. ಇವತ್ತೇ CM ಅವರು ಕೂಡ ಬರ್ತಾ ಇದ್ದಾರೆ, ಸಚಿವರುಗಳು ಕೂಡ ಇವತ್ತೇ ದೆಹಲಿಗೆ ಬರ್ತಾರೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರದಿಂದ ಆಗ್ತಿರ್ತಕ್ಕಂಥ ಅನ್ಯಾಯ ಅನ್ನುವಂಥ ಆರೋಪವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಬರ್ತಕ್ಕಂಥ GST ಬಾಕಿ ಬರ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಬಿಸಿಯನ್ನ ಮುಟ್ಟಿಸ್ಬೇಕಾಗತ್ತೆ, ತಮ್ಮ ಬೇಡಿಕೆಯನ್ನು ನಾವು ಹೇಳ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಇದುವರೆಗೂ ಕೂಡ ಇಡೀ ರಾಜ್ಯ ಸರ್ಕಾರವೇ ದೆಹಲಿಗೆ ಬಂದು ಈ ತರದ ಪ್ರತಿಭಟನೆಯನ್ನ ಮಾಡಿದಂತಹ ಉದಾಹರಣೆ ಇಲ್ಲ. ಇದು ಮೊದಲ ಬಾರಿಗೆ ಕರ್ನಾಟಕದ CM ಆಗಿರ್ಬೋದು, DCM ಆಗಿರ್ಬೋದು, ಸಚಿವರುಗಳು ಹಾಗೆ
ಆಡಳಿತ ಪಕ್ಷದ ಎಲ್ಲ ಶಾಸಕರುಗಳು ಬಂದು ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ನಾಳೆ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಪ್ರೊಟೆಸ್ಟ್ ಅನ್ನ ಮಾಡಿದ್ರೆ, ನಾಡಿದ್ದು ಇದೇ ಜಾಗದಲ್ಲಿ ಕೇರಳ ಸರ್ಕಾರದ ಪ್ರತಿನಿಧಿಗಳು ಕೂಡ ಇಲ್ಲೇ ಬಂದು ಪ್ರೊಟೆಸ್ಟ್ ಅನ್ನ ಮಾಡಲಿದ್ದಾರೆ. ಮುಖ್ಯವಾಗಿ ಚುನಾವಣೆ ಹೊಸ್ತಿನಲ್ಲಿ ಈ ತರದ ಒಂದು ಪ್ರೊಟೆಸ್ಟ್ ನಡೀತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದು ಬಿಸಿ ತುಪ್ಪವಾಗಿ ಪರಿಗಣಿಸಿದೆ. ಮುಖ್ಯವಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ, ಅದರಲ್ಲೂ ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಈ ರಾಜ್ಯಗಳಿಗೆ GST ಯಲ್ಲಿ ಬಾಕಿ ಕೊಡೋದ್ರಲ್ಲಿ ಅನ್ಯಾಯ ಆಗ್ತಾ ಇದೆ, ಅಭಿವೃದ್ಧಿಯನ್ನ ಕಡೆಗಣಿಸಲಾಗ್ತಿದೆ. ಹಾಗಾಗಿ ಅನುದಾನ ನಮಗೆ ಬೇಕಾದಂತೆ ನ್ಯಾಯವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಮಾಡಲಿಕ್ಕೆ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.